ಇವತ್ತು ಹೊಸ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ಇವಾಗ ಡಾಕ್ಟರ್ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ, ಇನ್ನೂ 12 ಜನ ಮಂತ್ರಿಗಳು. ಅದರಲ್ಲಿ ಯತೀಂದ್ರ ಅವರು ಒಬ್ಬರು ಬಿಟ್ಟರೆ ಉಳಿದಿರ್ತಕ್ಕಂಥವರೆಲ್ಲ ಹಿಂದಿನ ಕ್ಯಾಬಿನೆಟ್ಟಲ್ಲಿ ಇದ್ದಂಥವ್ರೆ. ಇನ್ನೂ 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಖಾತೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮುದ್ರಾ ಇಲಾಖೆ ನಿಭಾಯಿಸಿದ್ರಿ, ಸಾರಿಗೆ ಇಲಾಖೆ ನಿಭಾಯಿಸಿದ್ರಿ. ಎಲ್ಲ ಇಲಾಖೆಗಳು ಹಿಂದೆ ವಿದ್ಯಾ ಇಲಾಖೆನಲ್ಲೂ ಇದ್ದೆ, ಹೋಮ್ ಇದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಇದ್ದೆ, ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಇದ್ದೆ. ಅದಕ್ಕೂ ಮುಂಚೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದೆ. ಇಂಡಸ್ಟ್ರೀಸು ಮತ್ತು APMC ಹಣಕಾಸು ರಾಜ್ಯ ಸಚಿವನು ಎಲ್ಲ ಆಗಿದ್ದೆ, ಮುಜರಾಯಿ ಆಗಿದ್ದೆ, ಟ್ರಾನ್ಸ್ಪೋರ್ಟು ಆಗಿದ್ದೆ. ಹಾಂ, ಈಗ ನಾನು ಈ ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡೋಕ್ಕೆ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನಾಗ ಯಾವುದನ್ನ ಕೊಡಿ ಅಂತ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ನಾನು ಯಾರಲ್ಲೂ ಕೇಳಿಲ್ಲ. ಹೌದು, ಅದು ಹೋದ್ಸಲಿ ಅದು ನಾನು ಹೆಂಗ್ಸಲಿ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ಎಲ್ಲ ಇಲಾಖೆನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದು ಸಣ್ಣದಿರಲಿ ದೊಡ್ಡದಿರಲಿ. 93ರಲ್ಲಿ ನಾನು ಮಂತ್ರಿ ಆಗಿದ್ದು ಮೊದಲನೇ ಸಲ, ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ, ಆಮೇಲೆ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಧರ್ಮಸಿಂಗ್ ಅವರು ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವ್ರದ್ದು 2 ಸಲ. ಯಾವ್ಯಾವ ಇಲಾಖೆ ಕೊಟ್ಟಿದ್ರೋ ಆ ಎಲ್ಲ ಇಲಾಖೆನಲ್ಲೂ ಕೂಡ ನನಗೆ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿ. ಸಹಜವಾಗಿ ಬೇಸರ ಆಗಿರುತ್ತೆ. ಅಂದರೆ ಇನ್ನು ಮುಂದಕ್ಕೆ ಇನ್ನೂ 20 ಸ್ಥಾನ ಇದೆಯಲ್ಲ, ಅದನ್ನು ನೋಡಿಕೊಂಡು ಹೊಸಬರು ಹಳಬರು ಎಲ್ಲ ನೋಡಿಕೊಂಡು ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಹಾಲಿ ಅವರೆಲ್ಲ ತೀರ್ಮಾನ ತಗೊಂಡು. ಯಾವುದಕ್ಕೆ ಯುವಕರಿಗೂ ಅವಕಾಶ ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.